ಹಲೋ. ನಾನು ಸುಮಾರು ದಿವಸದಿಂದ ನಂದೊಂದು ಸಮಸ್ಯೆಗೆ ಕಾರಣ ಕಂಡಿಡ್ದೆ. ನಂದು ಮಾತ್ರ ಅಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗೂ ಇರೋ ಒಂದು ಸಮಸ್ಯೆ. ನಮಗೆ ಸಾಮಾನ್ಯವಾಗಿ ಒಂದು 30+ ಆಗುವಷ್ಟರಲ್ಲಿ ನೋಡಿ, ಬ್ಯಾಕ್ ಪೇನು, ಆಮೇಲೆ ಲೈಕ್ ಆಂಕಲ್ ಇಮ್ಮಡಿ ನೋವು ಎಲ್ಲ ಲೇಡೀಸ್ ಅಲ್ಲಿ ಸಾಮಾನ್ಯವಾಗಿ ಕಾಣುತ್ತೆ. ಸೊ ನಾನು ಇದು ಅನ್ಕೊಂತ ಇದ್ದೆ, ನನಗೊಂದು 30+ ಆದ್ಮೇಲೆಲ್ಲ ಇದು ಸ್ಟಾರ್ಟ್ ಆಗಿದೆ. ಮೋಸ್ಟ್ಲಿ ಡೆಲಿವರಿ ಸಿಸೇರಿಯನ್ ಆ ತರ ಎಲ್ಲ ಆಗಿರೋದ್ರಿಂದ ಇರಬಹುದೇನೋ ಅಂತ ಅನ್ಕೋತಾ ಇದ್ದೆ. ಬಟ್ ಇವೊಂದು ಲೈಕ್ ನಾರ್ಮಲ್ ಡೆಲಿವರಿ ಆಗಿರೋವರೆಗೂ ಈ ನೋವಿದೆ. ಸೊ ನಾನು ಇದನ್ನ ಯಾಕೆ ಇರಬಹುದು ಅಂತ ಅದ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಅದು ಇದು ಅಂತ ನನ್ನ ಕೈಯಲ್ಲಿ ಏನೇನ್ ಸಾಧ್ಯ ಆಗುತ್ತೋ ಅದನ್ನ ಓದೋದಾಗ್ಲಿ, ವಿಡಿಯೋಸ್ ನೋಡೋದು, ಈ ತರ ಎಲ್ಲ ತಿಳ್ಕೊಂಡೆ ನಾನು ಏನಕ್ಕೆ ಇರಬಹುದು ಅಂತ. ಅಂದ್ರೆ ಕಾರಣ ಏನು ಅಂದ್ರೆ, ನಾವು ಇಂಡಿಯನ್ಸ್ ಲೈಕ್ ನಮ್ದು ಫುಡ್ ಮೆಥಡ್ ಎಲ್ಲ ಸ್ವಲ್ಪ ಡಿಫ್ರೆಂಟ್. ಅಂದ್ರೆ ನಾವೊಂದು ಅಡಿಗೆ ಮಾಡೋ ಟೈಮಿಂಗ್ಸ್ ಎಲ್ಲ ಸ್ವಲ್ಪ, ಐ ಮೀನ್ ಟೈಮ್ ಲಾಂಗ್ ಪ್ರೋಸೆಸ್. ನಮ್ದು ಅಡಿಗೆ ಎಲ್ಲ ಲಾಂಗ್ ಪ್ರೋಸೆಸ್. ಸೊ ಅದರಿಂದ ನಮ್ ಹಿರಿಯರು ಏನ್ ಮಾಡ್ತಾ ಇದ್ರು, ನಮ್ಮ ಅಡಿಗೆಗೆ ತಕ್ಕನಾಗೆ ನಮ್ದು ಅಡಿಗೆ ಮನೆ ಅಂದ್ರೆ ಕೋಣೆ, ಅಡಿಗೆ ಕೋಣೆನು ಅದೇ ತರ ವಿನ್ಯಾಸಗೊಂಡಿತ್ತು. ಅಂದ್ರೆ ಲೈಕ್ ಅಡಿಗೆ ನಾವು ಮೊದಲು ನಮ್ಮ ಪೂರ್ವಿಕರೆಲ್ಲ, ಹಿರಿಯರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಅಡಿಗೆ ಕೂತ್ಕೊಂಡ್ ಮಾಡೋರು. ನಾವ್ ಇವಾಗ ಏನ್ ಮಾಡ್ತಾ ಇದ್ದೀವಿ, ಕೂತ್ಕೊಂಡ್ ಮಾಡಲ್ಲ. ನಮ್ಗೆ ಇವಾಗ ನಾವು ಎಲ್ಲ ಫಾರಿನ್ ಇದನ್ನೆಲ್ಲ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಡು ನಾವು ನಿಂತ್ಕೊಂಡ್ ಮಾಡೋ ತರ ಅಡಿಗೆನ ನಾವು ಡಿಸೈನ್ ಮಾಡ್ಕೊಂಡಿದೀವಿ, ಅಡಿಗೆ ಮನೆನ. ಅಂದ್ರೆ ನಾವು ಕುಕಿಂಗ್ ಎಲ್ಲ ನಿಂತ್ಕೊಂಡೆ, ಎಂಟೈರ್ ಲೈಕ್ ಎಷ್ಟು ಟೈಮ್ ಮಾಡೋದಾದ್ರು ಎಂಟೈರ್ ಡೇ ನಾವು ನಿಂತ್ಕೊಂಡೇ ಇರ್ತೀವಿ ಕಿಚನ್ ಅಲ್ಲಿ, ಲೇಡೀಸ್ ಮೋಸ್ಟ್ ಆಫ್. ಅಂದ್ರೆ ನಮ್ಮ ಕುಕ್ಕಿಂಗ್ಗೆ ಅನುಗುಣವಾಗಿ ಹಳೆ ಕಾಲದವರು ನಮ್ಮ ಅಡಿಗೆ ಮನೆಯನ್ನ ಡಿಸೈನ್ ಮಾಡಿದ್ರು. ಅಂದ್ರೆ ಕೂತ್ಕೊಂಡು ಅಡಿಗೆ ಮಾಡೋ ತರ. ನಮ್ದು ಏನು ಅಡಿಗೆ ತುಂಬಾ ಟೈಮ್ ತಗೊಳ್ಳೋ ಅಡಿಗೆ. ಫಾರಿನರ್ಸ್, ಪಾಶ್ಚಾತ್ಯ ರಾಷ್ಟ್ರದವ್ರದ್ದೆಲ್ಲ ಏನು ಅಂದ್ರೆ ಅವ್ರದ್ದು ಎಲ್ಲ ಲೈಟ್ ಫುಡ್ಸ್. ಅವ್ರು ಬೇಗ ಬೇಗ ಎಲ್ಲ ಅಡಿಗೆ ಆಗುತ್ತೆ. ನಮ್ ತರ ಗಂಟೆ ಗಟ್ಲೆ ನಿಂತ್ಕೊಂಡೆಲ್ಲ ಅಡಿಗೆ ಮಾಡೋದಿಲ್ಲ. ಅವರೆಲ್ಲ ಏನಿದ್ರು ಸ್ಟಫಿಂಗು, ಆಮೇಲೇನು ಅವನ್ ಅಂತದ್ರಲ್ಲೇ ನಡೆಯುತ್ತೆ. ಮೋಸ್ಟ್ ಆಫ್ ಅವ್ರು ರೆಡಿಮೇಡ್ ಫುಡ್ಡೇ ಇರುತ್ತೆ. ಸೊ ಅವ್ರಿಗೆ ಜಾಸ್ತಿ ಹೊತ್ತು ನಿಂತು ಅಡಿಗೆ ಮಾಡುವ ಕೆಲಸ ಏನು ಇರೋದಿಲ್ಲ. ಅದಕ್ ತಕ್ಕನಂಗೆ ಅವರ ಕಿಚನ್ ಡಿಸೈನ್ ಆಗಿತ್ತು, ಅಂದ್ರೆ ನಿಂತ್ಕೊಂಡು ಮಾಡುವ ತರ. ನಾವೇನ್ ಮಾಡ್ಕೊಂಡ್ವಿ, ಅದನ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ನಾವೇನು ಆ ಏನು ಏನೋ ಬೆಳವಣಿಗೆ ಆಗ್ತಾ ಆಗ್ತಾ ಏನಾಗುತ್ತೆ, ನಾವು ಎಲ್ಲಾನು ಫಾರಿನ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಡ್ ಬಿಡ್ತೀವಿ. ಅಂದ್ರೆ ಮೋಸ್ಟ್ ಆಫ್ ಎಲ್ಲಾನು ಸ್ವಲ್ಪ ಜಾಸ್ತಿ ಆಗಿ ಎಲ್ಲ ಅವ್ರ ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೋತೀವಿ. ಇದೇನಾಯ್ತು ಅಂದ್ರೆ ನಮ್ ಲೇಡೀಸ್ಗೆ ಕಂಟಿನ್ಯೂಸ್ ಆಗಿ ಕಿಚನ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಾಗ ಲಾಂಗ್ ಟೈಮ್ ಅಲ್ವಾ ಪ್ರೋಸೆಸ್. ನಮ್ದು ಒಂದು ಬ್ರೇಕ್ಫಾಸ್ಟ್ ಮಾಡೋದಂದ್ರೆ ಅಪ್ ಟು ಮಕ್ಕಳನ್ನೆಲ್ಲ ಸ್ಕೂಲ್ ಕಳ್ಸೋ ಲೈಕ್ 8 o'clock 9 o'clock ವರೆಗೆಲ್ಲ ಕಿಚನ್ ಅಲ್ಲೇ ಇರ್ತೀವಿ. ಅದಾದ ನಂತರ ತಿರ್ಗಾ ಪಾತ್ರೆ ತೊಳೆಯೋದು ಎಲ್ಲ ನಿಂತ್ಕೊಂಡೆ. ಇವಾಗ ಮೊದಲೆಲ್ಲ ಆದ್ರೆ ಕೂತ್ಕೊಂಡು ತೊಳೆಯೋರು, ಇವಾಗ ನಿಂತ್ಕೊಂಡೆ ಪಾತ್ರೆ ತೊಳೆಯೋದನ್ನು. ಒಂದ್ಸಲ ಅಡಿಗೆ ಮಾಡಿದ್ರೆ ಪಾತ್ರೆ ತೊಳೆಯೋದೇನ್ ಕಡಿಮೆ ಇರುತ್ತಾ, ಆ ಪಾತ್ರೆ ಎಲ್ಲ ನಿಂತ್ಕೊಂಡು ತೊಳಿಬೇಕು. ತಿರ್ಗಾ ಮಧ್ಯಾಹ್ನದ್ದು ನೆಕ್ಸ್ಟ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಈ ಮಧ್ಯಾಹ್ನದ್ದು ಅಡಿಗೆ ಮಾಡ್ಬೇಕು, ಅದು ಲಾಂಗ್ ಪ್ರೋಸೆಸ್. ಅನ್ನ ಅಂತೆ, ಸಾಂಬಾರ್ ಅಂತೆ, ಪಲ್ಯ ಅಂತೆ, ಆಮೇಲೇನು ಅದಕ್ಕೆ ಸೈಡ್ಸ್ ಹಪ್ಳ ಗಿಪ್ಳ ಸಂಡಿಗೆ ಅದು ಇದು ಅಂತೆಲ್ಲ, ಅದು ಲಾಂಗ್ ಪ್ರಾಸೆಸ್ ಆಗುತ್ತೆ. ಇವ್ ಅಡಿಗೆ ಎಲ್ಲ ಮಾಡಿ ಆದ್ಮೇಲೆ ತಿರ್ಗಾ ಪಾತ್ರೆ ತೊಳೆಯೋದೇನ್ ಕಡಿಮೆನಾ? ತಿರ್ಗಾ ತಿರ್ಗಾ ನಿಂತ್ಕೊಂಡೆ, ಇವೆಲ್ಲ ನಾವು ನಿಂತ್ಕೊಂಡೇ ಮಾಡೋದು. ಸೊ ಅದರಿಂದ ನಮ್ಗೇನಾಗುತ್ತೆ, ತುಂಬಾ ಹೊತ್ತು ನಿಲ್ಲೋದ್ರಿಂದ ಸಾಮಾನ್ಯವಾಗಿ ನಮ್ಮ ಲೇಡೀಸಿಗೆ ಈ ತರ ಬ್ಯಾಕ್ ಪೇನು, ಆಂಕಲ್ ಪೇನು ಈ ತರ ಎಲ್ಲ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದ್ರೆ ಲೈಕ್ ನಾನು ಓದಿ ಸುಮಾರು ವಿಡಿಯೋಗಳನ್ನೆಲ್ಲ ರೆಫರ್ ಮಾಡಿದಾಗ ತಜ್ಞರು ಇದನ್ನ ಹೇಳ್ತಾರೆ. ಸೊ ಇದನ್ನ ಏನ್ ಮಾಡ್ಲಿಕ್ಕಾಗುತ್ತೆ, ಇವಾಗ ನಮ್ಗೆ ದೇರ್ ಇಸ್ ನೋ ಅದರ್ ಆಪ್ಷನ್. ನಾವು ಇದನ್ನೇ ಅಳವಡಿಸ್ಕೊಂಡ್ಬಿಟ್ಟಿದೀವಿ, ಇದು ಹಿಂಗೆ ಆಗುತ್ತೆ. ಸೊ ಪೇನು ಏನು ಮಾಡಕ್ ಆಗೋದಿಲ್ಲ, ಅದಕ್ಕೆ ಪರಿಹಾರ ಅನ್ನೋದು ಇಲ್ಲ ಅನ್ಕೋತೀನಿ. ಅಷ್ಟೇ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ